ಒಂದು ಜೀವನ ಚರಿತ್ರೆಯನ್ನು ನಾವು ಬರಿಬೋದು. ಆದರೆ ಆತ್ಮಚರಿತ್ರೆಯನ್ನು ಬರಿಬೇಕಾದ್ರೆ ಒಂದು ಹೆಜ್ಜೆ, ಒಂದೆರಡು ಹೆಜ್ಜೆ ಮುಂದಕ್ಕೆ ಹೋಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಾನು ಏನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಆತ್ಮರತಿ ಇಲ್ಲದೆ ಅದನ್ನು ಒಂದು ಪ್ರಾಮಾಣಿಕವಾಗಿ ಆ ಆತ್ಮಚರಿತ್ರೆಯನ್ನು ಬರಿಬೇಕಾಗತ್ತೆ ಅಥವಾ ಹೇಳಬೇಕಾಗುತ್ತೆ. ಅಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ. ಕನ್ನಡ ವಿಶ್ವವಿದ್ಯಾಲಯ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯನ್ನು ಕರ್ನಾಟಕಕ್ಕೆ ಮಾತ್ರವಲ್ಲ ಈ ಲೋಕಕ್ಕೆ ಸಾರಿ ಹೇಳ್ತಿರ್ತಕ್ಕಂಥ ಒಂದು ಮಹತ್ವದ ವಿಶ್ವವಿದ್ಯಾಲಯ. ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಕಾಲದಿಂದ ಹಿಡಿದು ಡಾಕ್ಟರ್ ಪರಮಶಿವಮೂರ್ತಿಯವರವರೆಗೂ ಕನ್ನಡದ ಶ್ರೇಷ್ಠ ವಿದ್ವಾಂಸರನ್ನು ಅವರೆಲ್ಲರ ಮುಖಂಡತ್ವದಲ್ಲಿ ಈ ಸಂಸ್ಥೆ ಬೆಲೆ ಕಟ್ಟಲಾಗದಂಥ ಶ್ರೇಷ್ಠ ಪುಸ್ತಕಗಳನ್ನು ಹಾಗೂ ಸಂಶೋಧನೆಗಳನ್ನು ಪ್ರಕಟಿಸುವ ಮೂಲಕ ಇವತ್ತು ತಾಯಿ ಭುವನೇಶ್ವರಿಯ ಸೇವೆಯನ್ನು ಮಾಡ್ತಿದ್ದಾರೆ. ನಾನು ಈ ಕೆಲಸ ಅವರ ಮುಖಾಂತರ ವಿಶ್ವವಿದ್ಯಾಲಯದ ಮುಖಾಂತರ ನಡೀತಿದೆ. ಕನ್ನಡ ವಿಶ್ವವಿದ್ಯಾಲಯ ಕನ್ನಡ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಅಧ್ಯಯನ ಪೀಠವನ್ನು ಪ್ರಾರಂಭಿಸಿರುವುದು ಮತ್ತು ಆ ಪೀಠದ ಮೂಲಕ ರಾಜ್ಕುಮಾರ್ ಅವರ ಹಾಗೂ ಅವರ ಎಲ್ಲರ ಕನ್ನಡ ಚಿತ್ರಗಳ ಕುರಿತಂತೆ ಅಧ್ಯಯನ, ವಿಚಾರ ಸಂಕಿರಣ ಮತ್ತು ಸಂಶೋಧನೆಗಳ ಪುಸ್ತಕಗಳನ್ನು ಪ್ರಕಟಿಸುವಂಥ ಕೆಲಸಗಳನ್ನು ಕೂಡ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈ ಎಲ್ಲ ಕೆಲಸಗಳ ನಡುವೆ ಒಂದು ಕಳಶವಿಟ್ಟಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ಆತ್ಮಚರಿತ್ರೆಯನ್ನು ಪ್ರಕಟಿಸಿರೋದಿದೆ ನೋಡಿ. ಇದು ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷವನ್ನು ತಂದಿರ್ತಕ್ಕಂಥದ್ದು. ಇದು ನನ್ನ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾವೆಲ್ಲರೂ ಸಲ್ಲಿಸಬಹುದಾದಂಥ ಅತ್ಯಂತ ಶ್ರೇಷ್ಠ ಗೌರವ ಅಂತ ನಾನು ಭಾವಿಸ್ತೇನೆ. ಇಂತಹ ಸಾಂಸ್ಕೃತಿಕ ಋಣ ತೀರಿಸುವ ಕೆಲಸ ಮಾಡಿದ್ದಕ್ಕೆ ನಾನು ಕನ್ನಡ ವಿಶ್ವವಿದ್ಯಾಲಯದ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನದ ಪೀಠಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಜ್ಕುಮಾರ್ ಅವರ ಈ ಪುಸ್ತಕವನ್ನು ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ಈ ರಾಜ್ಯ ಕಂಡ ಶ್ರೇಷ್ಠ ನಟ ಶಿವರಾಜ್ಕುಮಾರ್ ಅವರು. ಈಗಾಗಲೇ ಬರಗೂರು ಸರ್ ಹೇಳಿದ್ರು ತಂದೆ ಹಾಗೆ ಮಗ ಅಂತ. ತಂದೆ ಹಾಗೆ ಮಗನೂ ಕೂಡ, ಆದರೆ ತಂದೆಯ ಆ ಸಹನೆ, ಆ ತಾಳ್ಮೆ ಮತ್ತು ಆ ಪ್ರತಿಭೆ, ನಡವಳಿಕೆ ಇದೆ ನೋಡಿ, ಆ ವಿನಯ ಇದೆ ನೋಡಿ, ಅದನ್ನು ಹಾಗೆ ತಂದೆ ಯಾರೂ ಕೂಡ ಅದನ್ನು ತಂದೆ ಬೇರೆ ಅಲ್ಲ ಮಕ್ಕಳು ಬೇರೆ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ ಶಿವರಾಜ್ಕುಮಾರ್ ಅವರು. ಇವತ್ತಿನ ಆಶಯ ನುಡಿಯ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕು ಹಾಗೆ ಕೃತಿಯ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಕನ್ನಡದ ಶ್ರೇಷ್ಠ ಚಿಂತಕರು, ಶ್ರೇಷ್ಠ ನಿರ್ದೇಶಕರಾದಂತಹ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಇದ್ದಾರೆ. ನಮ್ಮ ಸಾರ್ ಹೇಗೆ ಅಂತಂದರೆ, ಈ ಗ್ರಾಮಾಂತರ ಪ್ರದೇಶಗಳಿಂದ ಬಂದಂಥ ಬಡ ಮಕ್ಕಳಿಗೆ ಒಂದು ರೀತಿಯಲ್ಲಿ ಬರಗೂರು ಸಾರ್ ಅವರು ಒಂದು ಮುಕ್ತ ವಿಶ್ವವಿದ್ಯಾಲಯ ಇದ್ದ ಹಾಗೆ, ಎಲ್ಲರಿಗೂ ಸಹಕರಿಸುವಂಥ ಮನೋಭಾವ ಅವರಲ್ಲಿದೆ. ಈ ವೇದಿಕೆಯಲ್ಲಿ ಪ್ರೊಫೆಸರ್ ಬಿ ರಮೇಶ್ ರವರಿದ್ದಾರೆ, ಆತ್ಮೀಯ ನಿರ್ದೇಶಕರಾದಂಥ ಗೌರವಾನ್ವಿತ ಭಾರ್ಗವ ಸಾರ್ ಇದ್ದಾರೆ, ಹಂಪಿ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಪ್ರೊಫೆಸರ್ ಡಿ ವಿ ಪರಮಶಿವಮೂರ್ತಿಯವರಿದ್ದಾರೆ, ಸಂಚಾಲಕರಾದಂಥ ಪ್ರಭಾಕರ್ ಅವರಿದ್ದಾರೆ, ಹಾಗೆ ರಾಜ್ಕುಮಾರ್ ಅವರ ಕುಟುಂಬ ವರ್ಗದವರಿದ್ದಾರೆ, ಚಿತ್ರರಂಗದ ಗಣ್ಯಮಾನ್ಯರಿದ್ದಾರೆ, ನಮ್ಮ ಗೌರವಾನ್ವಿತ ಚಿ ಗುರುದತ್ರವರು ಇಲ್ಲಿದ್ದಾರೆ. ಎಲ್ಲರಿಗೂ, ಮಾಧ್ಯಮದ ಮಿತ್ರರಿಗೂ, ಮತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇಲ್ಲ ಆದರೆ ಚಿ ಉದಯಶಂಕರ್ ಅವರ ಸಹೋದರಾದಂಥ ದತ್ತರಾಜ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೇನೆ. ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳುವಾಗ ಅತ್ಯಂತ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ದತ್ತರಾಜ್ ಅವರು. ಅವರನ್ನು, ಈ ರಾಜ್ಕುಮಾರ್ ಅವರ ಆತ್ಮಚರಿತ್ರೆ, ಕಥಾನಾಯಕನ ಕಥೆಯನ್ನು ನಾವು ಒಂದು ಸಲ ನೋಡಿದಾಗ ನಮಗನ್ಸುತ್ತೆ, ಅರೆ ನಮ್ಮ ದತ್ತು, ಅವ್ರನ್ನ ನಾವು ದತ್ತಣ್ಣ ಅಂತ ಕರಿತಿದ್ದೆ, ಎಷ್ಟು ಸೊಗಸಾಗಿ ಕಟ್ಕೊಟ್ಟಿದ್ದಾರೆ.
ಒಂದು ರೀತಿಯಲ್ಲಿ ನಾನು ಇಲ್ಲಿ ನನಗೆ ಹೇಳ್ಕೋಬೇಕು ಅನಿಸುತ್ತೆ. ದ ಚಿ ಉದಯಶಂಕರ್ ಅವರ ಕುಟುಂಬ ಎಷ್ಟು ಒಂದು ದೊಡ್ಡ ಮನಸ್ಸಿನ ಹೃದಯದ ಕುಟುಂಬ ಅಂತ ಹೇಳೋದಕ್ಕೆ, ಮತ್ತು ರಾಜ್ಕುಮಾರ್ ಅವರು ಪಾರ್ವತಮ್ಮನವರು ಹೇಗೆ ಕಲಾವಿದರನ್ನು ಪೋಷಿಸ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಪ್ರೇಮದ ಕಾಣಿಕೆ ಚಿತ್ರಕ್ಕೆ ನಾನು ಆಯ್ಕೆಯಾಗಿದ್ದೆ. ನಾನು ಆಯ್ಕೆಯಾಗಿದ್ದಾಗ ಆ ಚಿತ್ರಕ್ಕೆ ನನಗೆ ಸ್ಕೀಯಿಂಗ್ ಬೇಕಾಗಿತ್ತು, ಯಾಕೆಂದರೆ ಅದು ಸಿಮ್ಲಾದಲ್ಲಿ ಶೂಟಿಂಗು. ಸ್ಕೇಟಿಂಗ್ ಕಲಿಸ್ಬೇಕಾಗಿತ್ತು. ಸ್ಕೇಟಿಂಗ್ ಇರೋದು ಚಿಕ್ಕಮಂಗ್ಳೂರಿನಲ್ಲಿ ಇದ್ವಿ ನಾವು, ಏನೂ ಗೊತ್ತಿಲ್ಲ ಅಂಥ ಒಂದು ಪ್ರಾಂತ್ಯದಿಂದ ಬಂದವಳಿಗೆ ರಾಜ್ಕುಮಾರ್ ಹೀರೋ ಮನೆಯಲ್ಲಿ ಒಬ್ಬ ನಾಯಕಿಯಾಗಿ ಬಂದವ್ರನ್ನ ಇಟ್ಕೊಂಡ್ರೆ ಜನ ಏನಂತಾರೋ ಅನ್ನುವಂಥ ಭಯ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಉದಯಶಂಕರ್ ಅವ್ರ ಹತ್ರ, ಅವ್ರ ತಾಯಿ ಹತ್ರ ಹೋಗಿ ಕೇಳ್ಕೊತಾರೆ, ಆ ಜಯಮಾಲನು ಅವ್ರ ಅಕ್ಕ ರತ್ನಮಾಲನು ಇಲ್ಲೇ ನಿಮ್ಮ ಮನೆಯಲ್ಲಿ ಒಂದು ತಿಂಗಳು ಇಟ್ಕೊಳ್ಳಿ ಅಂತ. ಅದು ಎಷ್ಟು ದೊಡ್ಡ ಮನಸ್ಸು ಉದಯಶಂಕರು. ಆಗ ಅವ್ರ ತಂದೆ ಇದ್ದರು, ಅವ್ರ ತಾಯಿ, ಅವ್ರ ಅಕ್ಕ, ಅವ್ರ ಹೆಂಡತಿ ಶಾರದಮ್ಮನವರು, ಇವರೆಲ್ಲ ಮಕ್ಕಳು, ನಮ್ಮ ಗುರು ಅವರೆಲ್ಲರೂ ಇದ್ದರು. ಇವರೆಲ್ಲರೂ ಕೂಡ 1.5 ತಿಂಗಳು ನಮ್ಗೆ ಅನ್ನ ಹಾಕಿ ಸಾಕಿದಾರ್ರಿ. ಹೇಗೆ ಮರೆಯೋದು ಹೇಳಿ? ಮನುಷ್ಯನ ಸಹಾಯವನ್ನು, ಮನುಷ್ಯನ ಅನ್ನದ ಋಣವನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಅದು ರಾಜ್ಕುಮಾರ್ ಅವರ ಬಹಳ ದೊಡ್ಡ ಗುಣ. ಒಂದು ಬಡತನದಿಂದ ಬಂದಿರತಕ್ಕಂಥ ಹೆಣ್ಣುಮಗಳು, ಆಕೆಯಲ್ಲಿ ಪ್ರತಿಭೆ ಇದೆ, ಆಕೆಯನ್ನು ಬೆಳೆಸಬೇಕು. ಈ ಚಿತ್ರಕ್ಕೆ ಆಯ್ಕೆ ಆಗಿದ್ದಾಳೆ. ಆದರೆ ಒಂದು ನಾಯಕನ ಮನೆಯಲ್ಲಿ ಅಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಅವ್ರ ಮನೆಯಲ್ಲಿ 100 ಜನ ಇದ್ದಾರೆ, ಆದರೆ ಈ ಸಮಾಜ ನೋಡುವ ದೃಷ್ಟಿಕೋನನೇ ಬೇರೆ ನೋಡಿ. ಅದಕ್ಕಾಗಿ ಅವ್ರ ಮನೇಲಿ ಇಟ್ಟಿದ್ರು. ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಸರ್. ಆ ಋಣವನ್ನು ನನಗೆ ಯಾವತ್ತೂ ನೆನಪಾಗುತ್ತೆ. ರಾಜ್ಕುಮಾರ್ ಅವರು ಹೇಗೆ ರೂಪುಗೊಂಡ್ರು, ಸರಸ್ವತಿ ಅವರಿಗೆ ಹೇಗೆ ಒಲಿದ್ಲು, ಇದರ ಕುರಿತಂತೆ ಅನೇಕ ಪುಸ್ತಕಗಳು ಬಂದಿದೆ. ಆದರೆ ಈ ಪುಸ್ತಕವನ್ನು ನಾನು ನೋಡಿದಾಗ, ಇದರ ಮುಖಪುಟವನ್ನು ನಾನು ನೋಡಿದಾಗ ಆ ರಾಜ್ಕುಮಾರ್ ಅವರಲ್ಲಿ ಇರ್ತಕ್ಕಂತಹ ಮುಗ್ಧ ಮುಖ, ಎಲ್ಲೋ ಒಂದು ಕಡೆ ರಾಜ್ಕುಮಾರ್ ಅವ್ರನ್ನ ನಾವು ಜೀವಂತವಾಗಿ ನೋಡ್ತೀವಿ ಅಂತ ಅನಿಸುತ್ತೆ. ಅಂಥ ರಾಜ್ಕುಮಾರ್ ಅವ್ರದ್ದು ಆ ಮುಖಪುಟ ಅಷ್ಟೊಂದು ಆಕರ್ಷಣೀಯವಾಗಿ ಬಂದಿರತಕ್ಕಂಥದ್ದು ತುಂಬ ನಮಗೆ ನೋಡಿದಾಗ ಸಂತೋಷ ಆಗುತ್ತೆ. ಸುಂದರವಾಗಿ ಬಂದಿರತಕ್ಕಂಥ ಈ ಪುಸ್ತಕ, ಇಂಥ ರಾಜ್ಕುಮಾರ್ ಬಗ್ಗೆ ನಮಗೆಲ್ಲ ತಿಳಿದಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಯಾಕೆಂದರೆ ರಾಜ್ಕುಮಾರ್ ಅವ್ರ ಬಗ್ಗೆ ಬೇಕಾದಷ್ಟು ಲೇಖನಗಳನ್ನು ಓದಿದ್ವಿ, ರಾಜ್ಕುಮಾರ್ ಅವ್ರ ಬಗ್ಗೆ ಬೇಕಾದಷ್ಟು ಪುಸ್ತಕಗಳನ್ನು ಓದಿದ್ವಿ. ಜೊತೆಯಲ್ಲೇ ಒಂದು 50 ವರ್ಷ ಜೀವನದಲ್ಲಿ ರಾಜ್ಕುಮಾರ್ ಅವರ ನಡೆ, ನುಡಿ, ಅವರ ಸಿನಿಮಾಗಳು ಎಲ್ಲವನ್ನೂ ಕಂಡಿದ್ವಿ ಅನ್ನೋ ಒಂದು ಭ್ರಮೆ ನಮ್ಮಲ್ಲಿತ್ತು. ಆದರೆ ಈ ಪುಸ್ತಕ ಓದಿದಾಗ ರಾಜ್ಕುಮಾರ್ ತನ್ನನ್ನು ತಾನು ಏನು ಅಂತ ಹೇಳುವಾಗ ಆ ಭ್ರಮೆಯಿಂದ ನಮಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಹೋಯಿತು. ಈ ಪುಸ್ತಕ ನಮಗೆ ರಾಜ್ಕುಮಾರ್ ಅವ್ರನ್ನ, ನಾವು ನೋಡಿದ ರಾಜ್ಕುಮಾರ್ ಅವ್ರಿಗೂ ಇಲ್ಲಿ ಭಿನ್ನವಾಗಿರ್ತಕ್ಕಂಥ ರಾಜ್ಕುಮಾರ್ ಅವ್ರನ್ನು ನೋಡ್ತಾ ಹೋಗ್ತೀವಿ. ಇನ್ನೂ ರಾಜ್ಕುಮಾರ್ ಅವ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ಬೇಕಾದಷ್ಟಿದೆ ಅಂತ ನನಗನ್ನಿಸ್ತು. ನಮಗೆ ಒಂಥರ ಆಶ್ಚರ್ಯವಾಯಿತು. ಆಶ್ಚರ್ಯದ ಜೊತೆಯಲ್ಲಿ ಬೆರಗಾಗಿ ಈ ಪುಸ್ತಕವನ್ನು ನಾವು ನೋಡಿದ್ವಿ. ಒಂದು ಆತ್ಮಚರಿತ್ರೆ ಬರೆಯೋದು ಅಷ್ಟು ಸುಲಭ ಅಲ್ಲ. ಒಂದು ಜೀವನ ಚರಿತ್ರೆಯನ್ನು ಬರಿಬೇಕಾದ್ರೆ ಯಾವುದೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಒಂದು ಜೀವನ ಚರಿತ್ರೆಯನ್ನು ನಾವು ಬರಿಬೋದು. ಆದರೆ ಆತ್ಮಚರಿತ್ರೆಯನ್ನು ಬರಿಬೇಕಾದ್ರೆ ಒಂದು ಹೆಜ್ಜೆ, 1-2 ಹೆಜ್ಜೆ ಮುಂದಕ್ಕೆ ಹೋಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಾನು ಏನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಆತ್ಮರತಿ ಇಲ್ಲದೆ ಅದನ್ನು ಒಂದು ಪ್ರಾಮಾಣಿಕವಾಗಿ ಆ ಆತ್ಮಚರಿತ್ರೆಯನ್ನು ಬರಿಬೇಕಾಗತ್ತೆ ಅಥವಾ ಹೇಳಬೇಕಾಗುತ್ತೆ. ಅಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ. ಇಲ್ಲಿ ಈ ಪುಸ್ತಕವನ್ನು ರಾಜ್ಕುಮಾರ್ ಅವರು ಹೇಳುವಾಗ ಎಷ್ಟು ಎತ್ತರದಲ್ಲಿ ಇದ್ದರು ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ರಾಜ್ಕುಮಾರ್ ಅವರು ಭಾಳ ಎತ್ತರದ ಸ್ಥಾನದಲ್ಲಿ ಬೆಳೆದಿದ್ರು. ಗೌರಿಶಂಕರದ ಎತ್ತರದಲ್ಲಿ ಇದ್ದಂಥವರು. ಅವ್ರಿಗೊಂದು ಅವ್ರದ್ದೇ ಆದಂಥ ಒಂದು ದೊಡ್ಡ ಇಮೇಜನ್ನು ಅವರಿಗೆ ಬಂದಿತ್ತು. ಅದನ್ನು ಇಡೀ ಚಿತ್ರರಂಗ ಆ ಇಮೇಜ್ನ ಅವರನ್ನು ಬೆಳೆಸಿದ್ರು. ಅಂಥ ಸಂದರ್ಭದಲ್ಲಿ ಒಂದು ಕ್ಷಣ ಯೋಚನೆ ಮಾಡಿದ್ರೆ, ರಾಜ್ಕುಮಾರ್ ಅವರು ತನ್ನ ಬಾಲ್ಯವನ್ನು,
ತಾನು ಬದುಕಿದ ರೀತಿಯನ್ನು, ತನ್ನ ಒಂದೊಂದು ಅಂಶವನ್ನು ಹೇಗೆ ಒಂದೊಂದು ಎಳೆಯಾಗಿ ಬಿಚ್ಚಿಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಮಗಿದನ್ನು ಓದಿದಾಗ, ಈ ಪುಸ್ತಕವನ್ನು ಓದಿದ್ರೆ ನಮಗಾಗ ಅರ್ಥ ಆಗುತ್ತೆ. ನನಗಂತೂ ಈ ಪುಸ್ತಕದಲ್ಲಿ ತುಂಬ ಖುಷಿ ಕೊಟ್ಟಿರೋದು, ರಾಜ್ಕುಮಾರ್ ಅವರು ತನ್ನ ಬಾಲ್ಯವನ್ನು ಹಿಂತಿರುಗಿ ನೋಡಿ ಎಷ್ಟು ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ಈ ವಿಷಯ ನಮಗೆ ಗೊತ್ತೇ ಇರಲಿಲ್ಲ. ಅಂದರೆ ರಾಜ್ಕುಮಾರ್ ಅವರ ಬಾಲ್ಯದ ತುಂಟಾಟ, ಆ ಬಾಲ್ಯದಲ್ಲಿ ಅವರ ತರಲೆ ಮತ್ತು ಅವರ ಆಹಾರದ ಮೇಲೆ ಇದ್ದಂಥ ಆಸೆ, ಅವರಿಗೆ ಕುರುಕುಲು ತಿಂಡಿ ಮೇಲಿನ ಪ್ರೀತಿ, ಅದಕ್ಕಾಗಿ ಅವರು ಪಟ್ಟ ಪಾಡು, ಆ ಪಟ್ಟ ಪಾಡು ಗಾಜನೂರಿಂದ ಹಿಡಿದು ಸಿಂಗನಲ್ಲೂರು ನಂಜನಗೂಡುವರೆಗೂ ಅವರ ತುಂಟಾಟಗಳು ಹೇಗಿದ್ವು ಅನ್ನೋದನ್ನು ಭಾಳ ಸ್ವಾರಸ್ಯವಾಗಿ ಕಟ್ಟಿಕೊಟ್ಟಿದ್ದಾರೆ, ಹೇಳಿದ್ದಾರೆ. ಅಂದರೆ 5 ವರ್ಷದಿಂದ 12ರಿಂದ 13 ವರ್ಷದವರೆಗೆ ರಾಜ್ಕುಮಾರ್ ಅವರು ಎಷ್ಟು ತನ್ನ ಬಾಲ್ಯದಲ್ಲಿ ಹೇಗಿತ್ತು ಅನ್ನೋದನ್ನು ಹೇಳ್ತಾರೆ. ನನಗೆ ರಾಜ್ಕುಮಾರ್ ಅವರ ಈ ಇದರಲ್ಲಿ ನನಗೊಂದು ಸಂತೋಷ ಆಗೋದು ಏನಂತಂದರೆ, ಒಂದೊಂದು ಚಾಪ್ಟರನ್ನು ಬರಿಬೇಕಾದ್ರೆ ರಾಜ್ಕುಮಾರ್ ಅವರು ಇದನ್ನು ಹೇಳುವಾಗ ಸಾಧಾರಣವಾಗಿ ಆತ್ಮಚರಿತ್ರೆಯನ್ನು ಹೇಳುವಾಗ ತಾನೇ ಹೇಳ್ತಾರೆ. ಇಲ್ಲಿ ಬಹಳ ವಿಶೇಷತೆ ಅಂದರೆ, ಇಲ್ಲಿ ಆತ್ಮಚರಿತ್ರೆ ಪ್ರಾರಂಭ ಆಗೋದು ಅವರ ತಾಯಿ ಕೈಯಿಂದ ಶುರು ಮಾಡಿಸ್ತಾರೆ. ಅವರ ತಾಯಿ ಆತ್ಮಚರಿತ್ರೆಯನ್ನು ತನ್ನ ಮಗ ಹೇಗೆ ಹುಟ್ಟಿದ, ನಾವು ಹೇಗಿದ್ವಿ, ನಾವು ಎಲ್ಲಿದ್ವಿ ಅಂತ ಹೇಳ್ಬಿಟ್ಟು ತಾಯಿ ಕೈಯಿಂದ ಮೊದಲನೇ ಚಾಪ್ಟರ್ನ ಪ್ರಾರಂಭ ಮಾಡ್ತಾರೆ. ಭಾಳ ಸ್ವಾರಸ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಅವ್ರ ತಾಯಿ ಲಕ್ಷ್ಮಮ್ಮನವರು ಹೇಳ್ತಾ ಹೋಗ್ತಾರೆ. ಅವರು ಹರಕೆ ಹೊತ್ತಿರೋದು, ನಂತರ ಮಗ ಹುಟ್ಟಿರೋದು, ಇದನ್ನೆಲ್ಲ ಭಾಳ ಸೊಗಸಾಗಿ ಕಟ್ಟಿದ್ದಾರೆ. ಇದ್ರ ನಡುವೆ ನನಗೊಂದು ಹೇಳಬೇಕು ಅಂತಂದರೆ, ನಾನು ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಹೋದಾಗ ರಾಜ್ಕುಮಾರ್ ಅವ್ರ ತಾಯಿ ಒಂದು ಮಾತು ಹೇಳ್ತಿದ್ರು, ಪಾರ್ವತಮ್ಮ ಅವ್ರ ಹತ್ರ ಮತ್ತು ಎಲ್ಲರನ್ನೂ ಕೂರಿಸ್ಕೊಂಡು ಒಂದು ಹೇಳೋರು. ರಾಜ್ಕುಮಾರ್ ಅವರು ಅವರ ಗರ್ಭದಲ್ಲಿ ಇದ್ದಾಗ ಹೆರಿಗೆ ನೋವು ಕಾಣಿಸ್ಕೊಳುತ್ತೆ ಅವ್ರಿಗೆ. 3:30 ಬ್ರಹ್ಮ ಮುಹೂರ್ತ ಅನಿಸುತ್ತೆ, 3:30-4 ಗಂಟೆಗೆ ಅವರು ಹೊರಗೆ ಬರ್ತಾರೆ. ಹೊರಗಡೆ ಹೋಗಿ ಅಲ್ಲಿ ಹಿಂಗೆ ಹೊರಗೆ ಬಂದಾಗ ಈ ಅತ್ತಿ ಗಿಡ ಅಂದರೆ ಔದುಂಬರ ಪೂರ್ತಿ ಹೂ ಬಿಟ್ಟಿರುತ್ತಂತೆ. ಸಾಧಾರಣವಾಗಿ ಇಲ್ಲಿಯವರೆಗೂ ಹೇಳ್ತಾರೆ, ಔದುಂಬರ ಅತ್ತಿ ಮರ ಹೂ ಬಿಡೋದನ್ನು ಯಾರೂ ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ. ಅವತ್ತು ಅವರಿಗೆ ಅದು ನೆನಪಾಗಿ ಯಾರೋ ಮಹಾಪುರುಷ ಹುಟ್ಟಾನೆ ಅನ್ನುವಂಥದ್ದು, ನನ್ನ ಹೊಟ್ಟೆ ಒಳಗೆ ನನಗೊಂದು ಮಹಾಪುರುಷ ಹುಟ್ಟಿದ, ಇಂಥ ಶ್ರೇಷ್ಠ ಒಬ್ಬ ಮಗ ಹುಟ್ಟಿದ್ದಾನೆ ಅನ್ನುವಂಥದ್ದು ಅವರು ಕೂತ್ಕೊಂಡು ಹೇಳಿರೋ ಮಾತು ನನಗೆ ಇವತ್ತಿಗೂ ಕೂಡ ಕಿವಿಯಲ್ಲಿ ಅದು ಗುಯಿಂಗುಟ್ಟುತ್ತೆ. ಅವರು ಕಣ್ಣಿಗೆ ಕಟ್ಟುವಂತೆ ರಾಜ್ಕುಮಾರ್ ಅವರು ಅವ್ರ ತಾಯಿ ಹೇಳಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ರಾಜ್ಕುಮಾರ್ ಅವರು ಅನೇಕ, ಈಗ ತಾನೇ ಹೇಳಿದ್ರು ಬರಗೂರು ಸಾರು, ನಿಜ ಅವರ ಜೀವನದಲ್ಲಿ ಬಂದ ಅನೇಕ ಘಟನೆಗಳನ್ನು ಅವರ ಚಿತ್ರಗಳಲ್ಲಿ ಆ ಚಿತ್ರಗಳಲ್ಲೂ ಕೂಡ ಅವರು ಜೀವಿಸಿದ್ದಾರೆ. ಹೀಗೆ ಅದನ್ನು ಸಂಪತ್ತಿಗೆ ಸವಾಲಿನಲ್ಲಿ ಅವರು ಈಜುವ ದೃಶ್ಯಗಳಿರ್ಬೋದು, ಅಲ್ಲಿ ಅವರು ಕಂಡಂಥ ಎಮ್ಮೆ ಹಾಡುಗಳ ದೃಶ್ಯಗಳಿರ್ಬೋದು, ಅನೇಕ ಸಂದರ್ಭಗಳನ್ನು ಅವರ ಬದುಕಿನಲ್ಲಿ ಅವರು ಪ್ರಕೃತಿಯನ್ನು ಎಷ್ಟು ಪ್ರೀತಿಸ್ತಿದ್ರು, ಆ ಪ್ರಕೃತಿಯನ್ನು ನೋಡಿ ಅವ್ರ ಪಾಠವನ್ನು ಕಲ್ತಿದ್ದಾರೆ ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ರಾಜ್ಕುಮಾರ್ ಅವರು ಎಷ್ಟು ವಿನಯವಂತರಾಗಿದ್ದರು, ಸೌಜನ್ಯ ಮೂರ್ತಿ ಆಗಿದ್ದರು. ಆದರೆ ಆ ಸೌಜನ್ಯ ಮೂರ್ತಿಗೂ ಅವ್ರ ಬಾಲ್ಯದಲ್ಲಿ ಇದ್ದಂಥ ರಾಜ್ಕುಮಾರ್ ಅವ್ರಿಗೂ ನಮಗೆ ಗೊತ್ತೇ ಇರಲಿಲ್ಲ. ನನಗೆ ಅದರಲ್ಲಿ 1-2-3 ವಿಷಯನ ನಿಮಗೆ ಹೇಳ್ಕೋಬೇಕು. ರಾಜ್ಕುಮಾರ್ ಅವ್ರ ಬಾಲ್ಯದಲ್ಲಿ ಅವ್ರಿಗೆ 5 ವರ್ಷದ ಮಗು ಇದ್ದಾಗ ಅವರು ತಂದೆ ಜೊತೆ ತಾಯಿ ಜೊತೆ ಅವ್ರ ಮನೆಯಿಂದ ಒಂದು ಫರ್ಲಾಂಗ್ ದೂರದಲ್ಲಿ ಒಂದು ಮಾರಮ್ಮನ ಗುಡಿ ಇರುತ್ತೆ. ಆ ಮಾರಮ್ಮನ ಗುಡಿ ಅದು ಕಲ್ಲಲ್ಲೇ ಇರುತ್ತೆ. ಅಲ್ಲಿರ್ತಕ್ಕಂಥವ್ರೆಲ್ಲರೂ ದಿನ 4 ಗಂಟೆಗೆ ಬೆಣ್ಣೆ ತೊಗೊಂಡು ಬಂದು ತಾಯಿಗೆ ನೈವೇದ್ಯ ಅವಳಿಗೆ ಇಟ್ಬಿಟ್ಟು ಅರ್ಪಿಸ್ಬಿಟ್ಟು ಹೋಗುವಂಥದ್ದು ಒಂದು ವಾಡಿಕೆ. ಇದು ಚಿಕ್ಕದ್ರಲ್ಲೇ ಇವರು ನೋಡ್ಕೊಂಡಿರ್ತಾರೆ. ಈ ಬೆಣ್ಣೆ ಇಡುವಂಥದ್ದು ಅವ್ರಿಗೆ ರಿಜಿಸ್ಟರ್ ಆಗಿರುತ್ತೆ. ನಂತರ ಒಂದು ದಿನ ಬೆಳಗ್ಗೆನೇ 4 ಗಂಟೆಗೆ ಎದ್ದು ಸೀದಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಹಿಂದೆ ಕೂತ್ಕೊಂಡು ಅವರು ಜನ ಬಂದು ಬೆಣ್ಣೆಯನ್ನಿಟ್ಟಾಗ 2 ಕೈಯಲ್ಲಿ ಆ ಬೆಣ್ಣೆಯನ್ನು 5 ವರ್ಷದ ಮಗು ಅದನ್ನು ಎಲ್ಲ ತಿಂದು ಹಾಗೆ ಹೊಟ್ಟೆ ತುಂಬಿದ ನಂತರ
ನಿದ್ದೆ ತೂರಾಡಿಕೊಂಡು ಮನೆಗೆ ಬಂದು ತಂದೆ ಪಕ್ಕ ಮಲ್ಕೋತಿದ್ರು. ಹೀಗೆ ಬಹಳ ದಿನ ಇವ್ರದ್ದು ಈ ವ್ಯವಹಾರಗಳು, ಈ ಕಳ್ಳಾಟಗಳು ಎಲ್ಲವೂ ನಡೀತಿತ್ತು. ಕೊನೆಗೊಂದಿನ 5 ಗಂಟೆಗೆ ರಾಜ್ಕುಮಾರ್ ಅವ್ರ ತಂದೆಗೆ ಎಚ್ಚರ ಆಗುತ್ತೆ. ಪಕ್ಕಕ್ಕೆ ಕೈ ಆಡಿಸಿದ್ರೆ ಮಗ ಇಲ್ಲ. ಒಂದೇ ಸಲ ಅವ್ರಿಗೆ ಗಾಬರಿ ಆಗುತ್ತೆ. ಹೊರಗೋಗ್ತಾರೆ, ಎಲ್ಲರನ್ನೂ ಕರೀತಾರೆ, ನನ್ನ ಮಗ ಇಲ್ಲ, ಏನಾಯ್ತೋ ಪರಮಾತ್ಮ, ಕೆರೆಗೆ ಬಿದ್ನೋ ಬಾವಿಗೆ ಬಿದ್ನೋ, ಏನಾಗಿದೆ ನನ್ನ ಮಗುಗೆ ಅಂತ. ಅಷ್ಟೊತ್ತಿಗೆ ಯಾರೋ ದೂರದಲ್ಲಿ ನೋಡ್ತಾರೆ, ಅದೇ ನೋಡಿ ನಿಮ್ಮ ಮಗ ಬರ್ತಾ ಇದ್ದಾನೆ ಅಂತ. ಓಡೋಗಿದ್ದೆ ರಾಜ್ಕುಮಾರ್ ಅವ್ರ ತಂದೆ ಮಗುನ ಇಟ್ಕೊಂಡು, ಎಲ್ಲೋಗಿದ್ದೆಪ್ಪ ಅಂತ ಕೇಳಿದ್ರೆ ಅವಾಗ ಎಲ್ಲರೂ ಆಲೋಚನೆ ಮಾಡ್ತಾರೆ ಆ ಜನರೆಲ್ಲ, ಅಲ್ಲ ಈ ಕಡೆಯಿಂದ ಯಾಕೆ ಬರ್ತಾನೆ ಇವನು ಅಂತ. ನೋಡಿದ್ರೆ ಅದೇನು ಹೇಳಬೇಕಾಗಿರ್ಲಿಲ್ಲ, ಬಾಯಿ ತುಂಬ ಬೆಣ್ಣೆ, 2 ಕೈಯಲ್ಲೂ ಬೆಣ್ಣೆ ಚೆನ್ನಾಗಿ ತಿಂದು ಬರ್ತಾ ಇರೋದು ಕಾಣಿಸುತ್ತೆ. ಅವತ್ತಿಂದ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಹೇಳ್ತಾರೆ, ಅಯ್ಯೋ ಮಗ, ನೀನು ಅಲ್ಲಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಬೆಣ್ಣೆ ಕದಿಬೇಡ, ನಿನಗೆ ನಾನೇ ಬೆಣ್ಣೆ ತಂದು ಕೊಡ್ತೀನಿ ಅಂತ ಹೇಳಿ ದೇವರಿಗೆ ಸಣ್ಣದಾಗಿಟ್ರು. ಆದರೆ ದಿನ ಮನೆಗೆ ತಗೊಂಬಂದು ದೊಡ್ಡ ಮುದ್ದೆ ಬೆಣ್ಣೆಯನ್ನು ಕೊಡುವಂಥ ಒಂದು ಪರಿಪಾಠವನ್ನು ಮಾಡ್ತಾರೆ. ಹೀಗೆ ರಾಜ್ಕುಮಾರ್ ಅವರು ಬೆಣ್ಣೆ ಕೃಷ್ಣನ ಹಾಗೆ ಅವರಿಗೆ ಬೆಣ್ಣೆಯ ಮೇಲಿನ ಪ್ರೀತಿ ಮತ್ತು ಆ 4 ಗಂಟೆ 3 ಗಂಟೆ ಅನ್ನೋದು ಗೊತ್ತಿಲ್ಲ, ಹಸಿವೆ, ಆ ತುಡು ಅಂತಿದೆ ನೋಡಿ, ನಮ್ಮಲ್ಲಿ ತುಡು ಅಂತಾರೆ, ತಿನ್ನಬೇಕು ಅನ್ನುವಂಥ ಆಸೆ ಬಂದಾಗ ಎದ್ದು ಹೋಗೋದು, ಇಂಥ ಒಂದು ಕೆಲಸವನ್ನು ಅವರು ಬೆಣ್ಣೆ ತಿನ್ನುವ ಕೆಲಸವನ್ನು ಮಾಡಿದರು. ಹಾಗೆ ಇನ್ನೊಂದು ವಿಚಾರ ಅಂದರೆ, ಅವ್ರಿಗೊಂದು 10 ವರ್ಷ ಆಗಿರುತ್ತೆ ರಾಜ್ಕುಮಾರ್ ಅವರಿಗೆ ಎಳ್ನೀರು ಕುಡಿಬೇಕು ಅನಿಸುತ್ತೆ. ನೋಡ್ತಾರೆ, ಒಂದು ಎಳ್ನೀರು ತೋಟ ಇರುತ್ತೆ, ಹೋಗಿದ್ದೇನೆ ಮರ ಹತ್ತಿ ಹೋಗಿ 1 ಕುಡಿತಾರೆ, 2 ಕುಡಿತಾರೆ, 3 ಕುಡಿತಾರೆ. 4ನೇದು ಕುಡಿಯುವಾಗ ಮಾಲಿ ಬರ್ತಾನೆ. ಮಾಲಿ ಬಂದು ನೋಡ್ತಾನೆ, ಮಂಗಗಳೆಲ್ಲ ಏನಪ್ಪ ಇದು ತೆಂಗಿನ ಮರ ಕಾಯಿನೆಲ್ಲ ಕೆಳಗಡೆ ಹಾಕಿದೆ ಅಂತಂದರೆ, ಹೀಗೆ ಮೇಲೆ ನೋಡಿದ್ರೆ ಈ ಮನುಷ್ಯ ಮಂಗ ಅನ್ನೋದು ಕಾಣಿಸ್ಬಿಡುತ್ತೆ. ಅಯ್ಯೋ, ಇಂಥ ಒಂದು ಕೆಲಸ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಳಿಯೋ ಕೆಳಗೆ ಅಂತಾರೆ. ಇಲ್ಲ, ನಾನು ಇಳಿಯಲ್ಲ ಅಂತಾನೆ. ಇಳಿಲಿಲ್ಲ ಅಂತಂದರೆ ಈಗ ನಿಮ್ಮ ಅಪ್ಪನ ಕರಿತೀನಿ ಅಂತಾರೆ. ಅಪ್ಪನ ಕರಿತೀನಿ ಅಂತ ಹೇಳಿದ ತಕ್ಷಣನೇ ಹೆದರಿಕೆಯಲ್ಲಿ ಕುಡಿದ 4 ಎಳ್ನೀರು ಕೂಡ ಕೆಳಗಡೆಯಿಂದ ಬಂದ್ಬಿಡುತ್ತೆ. ನಾನಂತೂ ಬರೋಲ್ಲ ಅಂತ ಅಳ್ತಾ ಕೂತ್ಕೊಳ್ತಾರೆ. ಆಗ ಹೇಳ್ತಾರೆ, ಎಲ್ಲಾದ್ರೂ ಬಿದ್ದು ಏನಾದರೂ ಮಾಡ್ಕೋತಾನೆ ಅಂತ. ಇಲ್ಲಪ್ಪ, ನಿಮ್ಮ ಅಪ್ಪಂಗೆ ಹೇಳಲ್ಲ, ಬಾರೋ ಅಂತಂದರೆ, ಇಲ್ಲ ನೀ ಹೇಳ್ತೀಯ, ನೀನು ಪ್ರಮಾಣ ಮಾಡು ಅಂತಾರೆ. ಆಯ್ತಪ್ಪ, ಪ್ರಮಾಣ ಮಾಡ್ತೀನಿ. ಇಲ್ಲ, ನೀನು ಭೂಮಿ ಮೇಲೆ ಪ್ರಮಾಣ ಮಾಡು ಅಂತ ಕೇಳ್ತಾರೆ. ನೋಡಿ, ಒಂದು ಮಗು ಆವತ್ತಿನ ಕಾಲದಲ್ಲಿ ಆ ಸತ್ಯ, ಆ ಧರ್ಮ, ಒಂದು ಭೂಮಿ ಅನ್ನೋದು ಎಷ್ಟು ಸರ್ವಶ್ರೇಷ್ಠವಾದಂಥ ಆ ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿಬಿಟ್ಟು ಅವರು ಅವಾಗ ಹೇಳ್ತಾರೆ, ಇಲ್ಲ ಕಣೋ, ಇನ್ಮೇಲೆ ನೀನು ಬಾ, ನಿನ್ಗೆ ಯಾವಾಗ ಬೇಕು ಎಳ್ನೀರು ಕುಡಿಬೇಕು ಅನಿಸುತ್ತೆ ಆವಾಗ ನೀನು ಎಳ್ನೀರು ಕುಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಹಾಗೆ ಅನೇಕ ವಿಚಾರಗಳಿದೆ. ಅನೇಕ ವಿಚಾರಗಳಲ್ಲಿ ಕುರುಕುಲು ತಿಂಡಿಯನ್ನು ತಿನ್ಬೇಕಂತಂದರೆ ಅವರು ತನ್ನ ಬಾಲ್ಯದಲ್ಲಿ ಬೇಕಾದಷ್ಟು, ಈಗ ಮೊದಲೆಲ್ಲ ಏನಾಗ್ತಿತ್ತು, ಆಗ ರೇಬಿಸಿಗೆ ನಾಯಿ ಕಚ್ಚಿದ್ರೆ ರೇಬಿಸ್ ಇಂಜೆಕ್ಷನ್ ಇರಲಿಲ್ಲ ಹೊಕ್ಕಳಿಗೆ ಕೊಡುವಂಥದ್ದು. ಈ ಕಾಸನ್ನ ಎಲ್ಲಿ ನಾಯಿ ಕಚ್ಚಿರುತ್ತೋ ಅಲ್ಲಿ ಕಟ್ಟುವಂಥ ಒಂದು ಪದ್ಧತಿ ಇರುತ್ತೆ. ಆಗ ಒಂದ್ಸಲ ಇವರಿಗೆ ಕುರುಕುಲು ತಿಂಡಿ ತಿನ್ನಬೇಕು ಅಂತ ಅನಿಸುತ್ತೆ. ಕುರುಕುಲು ತಿಂಡಿ ಸಿಗೋಕ್ಕೆ ದುಡ್ಡಿಲ್ಲ, ಮನೆಯಲ್ಲೆಲ್ಲೂ ಕಾಸಿಲ್ಲ, ಏನು ಮಾಡೋದು ಅಂತ ಹೀಗೆ ಯೋಚನೆ ಮಾಡ್ಬೇಕಾದ್ರೆ ದೂರದಲ್ಲೂ ಒಂದು ನಾಯಿ ಕಾಣುತ್ತೆ ಅವ್ರಿಗೆ. ಆ ದೂರದ ನಾಯಿಯನ್ನು ಹೋಗಿದ್ದೇನೆ ಒಂದೇ ಒದೆ ಕೊಡ್ತಾರೆ. ಒದ್ದಿದ ತಕ್ಷಣವೇ ಅದು ಕಾಲಿಗೆ ಬಾಯಿ ಹಾಕ್ಬಿಡುತ್ತೆ. ಬಾಯಿ ಹಾಕಿದ ತಕ್ಷಣವೇ ನೋವಲ್ಲಿ ಒಂದು ಕಡೆ ನೋವು, ಒಂದು ಕಡೆ ಕಣ್ಣೀರು, ಇನ್ನೊಂದು ಕಡೆ ತಿಂಡಿ ಕಾಸು ಸಿಕ್ಕುತ್ತೆ ಅಂತ ಅಮ್ಮ ಅಂತ ಅವ್ವ ಅಂತ ಬಂದರೆ, ಯಾರ ಮಗನೇ ಏನಾಯ್ತೋ ಕಂದ ಅಂತ ಕೇಳ್ತಾರೆ. ನನಗೆ ನಾಯಿ ಕಚ್ಚಿತು, ಅಯ್ಯೋ ಆ ನಾಯಿಗೇನು ಹುಚ್ಚಿಡ್ದಿದೆ ಅಂತ ಕೇಳ್ತಾರೆ. ಆವಾಗ ಇವ್ರ ಮನಸ್ಸಲ್ಲಿ ಅನ್ಕೋತಾರೆ, ಹುಚ್ಚು ಅವನಿಗಲ್ಲ, ಕುರುಕುಲು ತಿಂಡಿ ಹುಚ್ಚು ನನಗಿದೆ ಅನ್ನುವಂಥದ್ದನ್ನ ಮನಸ್ಸಿನಲ್ಲಿ ಅಂದ್ಕೊಂಡು ಅವ್ರ ತಾಯಿ ಕೂಡಲೇ ಹೋಗಿ ಒಂದು 3 ಕಾಸು ತಂದು ಗಾಯಕ್ಕೆ ಕಟ್ಟಿ ಬಟ್ಟೆಯಲ್ಲಿ ಕಟ್ತಾರೆ. ಕೂಡಲೇ ಅವರು ಗೂಡಂಗಡಿಗೆ ಹೋಗಿ ತಿಂಡಿ ತಿನ್ನಬೇಕು, ಅದನ್ನು ಬಟ್ಟೆ ಬಿಚ್ಚಿಬಿಟ್ಟು ಆ ಕಾಸನ್ನು ಕೊಟ್ಟು ತಿಂಡಿ ತಿಂತಾರೆ. ಮತ್ತೆ ತಾಯಿ ಬರ್ತಾರೆ, ಏನಮ್ಮ ಹಿಂಗೆ ಮಾಡಿದ್ಯಾ ಮಗನೇ, ಎಲ್ಲೋಯ್ತು ಅಂದರೆ, ಅಮ್ಮ ಎಲ್ಲೋ ಬಿಚ್ಚೋಯ್ತು, ಇನ್ನೊಂದು ಕಾಸು ಕಟ್ತಾರೆ. ಇದನ್ನು ಅನ್ಕೋತಾರೆ ಇದು ನಾಳೆಗಾಗುತ್ತೆ ಅಂತ. ಅಂದರೆ ಅವರ ಕುರುಕುಲು ತಿಂಡಿಯ ಪ್ರೀತಿ ಇತ್ತಲ್ಲ, ಅದನ್ನು ಯಾರೂ ಕೂಡ ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ. ಇಂಥ ರಾಜ್ಕುಮಾರ್ ಅವರು ಅನೇಕ ವಿಚಾರಗಳನ್ನು ಈಗಾಗಲೇ ಬರಗೂರು ಸಾರ್ ಹೇಳಿದ್ದಾರೆ. ಇಂಥ ರಾಜ್ಕುಮಾರ್ ಅವರನ್ನು ನಾವು ಅವ್ರ ಜೊತೆಯಲ್ಲಿ ನಮಗೆ ಅಭಿನಯಿಸಲಿಕ್ಕೆ ಒಂದು ಸಿಕ್ಕಿದೆ ನೋಡಿ,
ನಾವು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ ಗೊತ್ತಿಲ್ಲ. ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಅಭಿನಯಿಸೋ ಜೊತೆಯಲ್ಲಿ, ಆ ಕುಟುಂಬದ ಜೊತೆಯಲ್ಲಿ ಒಂದು ನಿಕಟವಾದ ಒಂದು ಬಾಂಧವ್ಯವನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಇಷ್ಟು ವರ್ಷಗಳ ಕಾಲ ಇದ್ವಿ ಅಲ್ಲ. ಹಾಗೆ ಅವರ 3 ಜನ ಪುತ್ರರು, ಶಿವರಾಜ್ ಕುಮಾರು, ರಾಘವೇಂದ್ರ ರಾಜ್ಕುಮಾರು, ಪುನೀತ್ ರಾಜ್ಕುಮಾರ್ ಜೊತೆಯಲ್ಲಿ ಅಭಿನಯಿಸುವಂಥದ್ದು. ಹಾಗೆ ಪೂರ್ಣಿಮನ್ ಜೊತೆಯಲ್ಲಿ ಅವಳು ಕೂಡ ನನ್ನ ಮಗುವಿನ ಪಾತ್ರ ಮಾಡಿದ್ಲು. ನನಗೆಲ್ಲೋ ನಾನು ಕೊಟ್ಟು ಹುಟ್ಟಿದ್ದೀನಿ, ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ನಾವು ಇದೆಲ್ಲವನ್ನ, ಈ ಪುಸ್ತಕವನ್ನು ಓದಿದಾಗ ರಾಜ್ಕುಮಾರ್ ಅವರು ಭಿನ್ನವಾದ ರಾಜ್ಕುಮಾರ್ ಹುಡ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಎಷ್ಟೋ ಜನ ನಾಯಕ ನಟರಿದ್ದಾರೆ, ಲೆಜೆಂಡ್ಸ್ ಇದ್ದಾರೆ. ಆದರೆ ಅವರೆಲ್ಲರಿಗಿಂತ ರಾಜ್ಕುಮಾರ್ ಯಾವಾಗ ಬೇರೆಯಾಗಿ ನಮಗೆ ಕಾಣ್ತಾರೆ, ಭಿನ್ನವಾಗಿದ್ದಾರೆ ಅಂದರೆ, ರಾಜ್ಕುಮಾರ್ ಅವರಿಗೆ ಕೀರ್ತಿ ಅನ್ನುವಂತಹ ಶನಿಯನ್ನು ಅವ್ರು ಯಾವತ್ತೂ ಕೂಡ ಮನೆ ಒಳಗೆ ಇಟ್ಕೊಳ್ಳೇ ಇಲ್ಲ. ಕೀರ್ತಿ ಅನ್ನುವಂಥ ಶನಿಯನ್ನು ಅವರು ಮನೆಯಿಂದ ಹೊರಗಡೆ ಇಟ್ಟಿದ್ರು. ಅಹಂಕಾರ ಅನ್ನುವಂತಹ ಒಂದು ಅಸ್ತ್ರವನ್ನು ಯಾವತ್ತೂ ಮನೆ ಒಳಗೆ ಬರಕ್ಕೆ ಬಿಡಲಿಲ್ಲ. ಬಹುಶಃ ಅಹಂಕಾರವನ್ನು ಮನೆಯಿಂದ ಹೊರಗಡೆ ಇಟ್ಟಿದ್ರು, ಕೀರ್ತಿ ಅನ್ನೋ ಶನಿಯನ್ನು ಕೂಡ ಹೊರಗಡೆ ಇಟ್ಟಿದ್ರು. ಈ ಕಾರಣಕ್ಕಾಗಿ ಅವರು ವಿನಯವಂತರಾಗಿ ಸಮಾಜದಲ್ಲಿ ಬಹಳ ಅವರು ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ಅಂತಃಕರಣವನ್ನು ಇಟ್ಕೊಂಡು ಎಲ್ಲರನ್ನು ಬಡವರು, ಯಾರಾದರೂ ಕೂಡ ಹೊಸೊಬ್ಬರು ಕಲಾವಿದರು ಅಥವಾ ಟೆಕ್ನಿಷಿಯನ್ಸು ಯಾರು ಬಂದರೂ ಕೂಡ ಅತ್ಯಂತ ಪ್ರೀತಿಯಿಂದ ಅವ್ರ ಜೊತೆ ಕೂತು ಅವ್ರ ಕಷ್ಟಗಳನ್ನು ಕೇಳುವಂಥ ಹೃದಯ, ಮನಸ್ಸು ಎರಡೂ ಕೂಡ ರಾಜ್ಕುಮಾರ್ ಅವ್ರಿಗಿತ್ತು. ಇಂಥ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾವು ಪಾಠ ಮಾಡಿದ್ದೀವಿ. ಒಂದೇ ಒಂದು, ನನಗೆ ರಾಜ್ಕುಮಾರ್ ಅವ್ರ ಬಗ್ಗೆ ನನಗೆ ಯಾವಾಗಲೂ ನೋಡಿದಾಗ, ತಲಕಾವೇರಿಯನ್ನು ನೋಡಿದಾಗ, ತಲಕಾವೇರಿಯಲ್ಲಿ ಕಾವೇರಿ ಜರಿಯಾಗಿ ಹುಟ್ಟಿದಾಳೆ. ಅದೇ ಅವಳು ಶ್ರೀರಂಗಪಟ್ಟಣಕ್ಕೆ ಬಂದಾಗ ಮಹಾಪ್ರವಾಹ ಆಗಿ, ಆ ನದಿ ಪ್ರವಾಹ ಆಗಿ ಹರಿತಾಳೆ. ಹೀಗೆ ರಾಜ್ಕುಮಾರ್ ಅವರು ಒಂದು ಸಣ್ಣ ಜರಿಯಾಗಿ ಹುಟ್ಟಿ ಮಹಾಪ್ರವಾಹವಾಗಿ ಇವತ್ತು ಇಡೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪ್ರಪಂಚದಲ್ಲಿ ರಾಜ್ಕುಮಾರ್ ಯಾರು ಅನ್ನೋದನ್ನು ಇವತ್ತಿನ ದಿನ ಅವರು ತೋರಿಸಿದ್ದಾರೆ. ನಾನು ಒಂದೇ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಯೂನಿವರ್ಸಿಟಿಯ ಎಲ್ಲರಿಗೂ, 2 ಯೂನಿವರ್ಸಿಟಿಯವರಲ್ಲೂ ಕೇಳ್ಕೊಳ್ಳೋದಿಷ್ಟೇ. ಸರ್, ಈ ಪುಸ್ತಕ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ದಯವಿಟ್ಟು ಇದನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ. ಇದನ್ನು ಹಿಂದಿ, ತಮಿಳು, ತೆಲುಗು ಪ್ರತಿ ಭಾಷೆಗೆ ಇದನ್ನು ತರ್ಜುಮೆ ಮಾಡಿ ಬಿಡಿ. ಯಾಕೆಂದರೆ ನಮ್ಮ ರಾಜ್ಕುಮಾರ್, ಕರ್ನಾಟಕದ ಹೆಮ್ಮೆಯ ರಾಜ್ಕುಮಾರ್ ಏನೇನೆಲ್ಲ ಸಾಧನೆ ಮಾಡಿದ್ದಾರೆ, ಹೇಗೆ ಬದುಕಿದ್ರು, ಎಷ್ಟು ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ, ಎಷ್ಟು ಜನರ ಬದುಕನ್ನು ಹಸನು ಮಾಡಿದ್ದಾರೆ ಅನ್ನೋದನ್ನು ಇಡೀ ಪ್ರಪಂಚ ತಿಳಿಲಿ ಅಂತ ಕೇಳ್ತೀನಿ. ಹಾಗೆ ಇನ್ನೊಂದು ವಿಚಾರ, ಹೀಗೆ ನಾವು ಶತಮಾನೋತ್ಸವ, ನಮಗೆ ಭವನವನ್ನು ಕಟ್ಟಬೇಕು ಅಂತ ನಾವೆಲ್ಲೋ ಒಂದಷ್ಟು ಜಾಗ ಬೇಕು ಅಂತ ಹೇಳಿ ಈ ಮಾಜಿ DC ಗಳನ್ನು ನಾವು ಕೇಳುವಾಗ, ಅಧ್ಯಯನ ಪೀಠಕ್ಕೆ 2 ಎಕರೆ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ಬಗ್ಗೆ ನಮಗೊಂದು ಮಾಹಿತಿ ಬಂತು. ಅದೇನೋ ಮತ್ತೆ ವಕ್ತ್ ಬೋರ್ಡ್ಗೇನೋ ಹೋಯಿತು ಅನ್ನೋಂಥ ಮಾಹಿತಿಯನ್ನು ಕೊಟ್ಟರು. ದಯವಿಟ್ಟು ಈಗಲೂ ಕಾಲ ಮಿಂಚಿಲ್ಲ ಸರ್, ಅದು ರಾಜ್ಕುಮಾರ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ 2 ಎಕರೆ. ದಯವಿಟ್ಟು ಈಗಲೂ ಅದನ್ನು 2 ಎಕರೆಯನ್ನು ಬೇರೆ ಇನ್ನೆಲ್ಲಾದರೂ ಕೂಡ ದಯವಿಟ್ಟು ಪಡ್ಕೋಬೇಕು. ಅದರ ಮೂಲಕ, ಆ 2 ಎಕರೆ ಮೂಲಕ ಯಲಹಂಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಅದ್ರ ಮೂಲಕ ಇನ್ನೊಂದಷ್ಟು ರಾಜ್ಕುಮಾರ್ ಅವರ ಕೆಲಸಗಳು ನಡಿಬೇಕು ಅನ್ನೋದು ನಮಗಿಷ್ಟ. ನಮಗೆ ರಾಜ್ಕುಮಾರ್ ಅವ್ರನ್ನ, ನಾನು ನೋಡಿರ್ತಕ್ಕಂಥ ರಾಜ್ಕುಮಾರ್ ಅವರು ಬದುಕಿನಲ್ಲಿ ರಸಿಕರ ರಾಜರಾಗಿದ್ದರು. ಅವರ ಏನೇನು 200 ಚಿಲ್ಲರೆ ಟೈಟ್ಲ್ಗಳು ಅವ್ರಿಗೆ ಏನೇನಿತ್ತು ಎಲ್ಲ ಇದ್ದರೂ ಕೂಡ ಸಂತನ ಹಾಗೆ ಬದುಕಿರೋದನ್ನು ನಾವು ನೋಡಿದ್ದೀವಿ. ನಿಜವಾದ ಸಂತ ಇವತ್ತು ಚಿತ್ರರಂಗದಲ್ಲಿ ನೋಡಿದೆ. ನಾನು ಅಲ್ಲೊಂದಷ್ಟು ಫೋಟೋ ನೋಡಿದಾಗ ನನಗೆ ಆ ಬುದ್ಧನ ಮರದ ಕೆಳಗಡೆ, ಜ್ಞಾನೋದಯ ಆದಂಥ ಬುದ್ಧನ ಕೆಳಗಡೆ ರಾಜ್ಕುಮಾರ್ ಕೂತಂಥ ಒಂದು ಫೋಟೋ ನೋಡ್ಬಿಟ್ಟು ನಿಜವಾಗ್ಲೂ ಸಂತೋಷ ಆಯಿತು. ನಾವು ನೋಡಿದಂಥ ರಾಜ್ಕುಮಾರು, ಆ ಪುಣ್ಯಾತ್ಮನ ಜೊತೆ ನಾವಿದ್ವಿ. ನಾವೆಲ್ಲರೂ ಈ ಇಂಡಸ್ಟ್ರಿಯನ್ನು ಬೆಳೆಸಿದ್ರು, ಕಟ್ಟಿದ್ರು. ಅವರ ಕೊಡುಗೆಯನ್ನು ಯಾರೂ ಕೂಡ ಎಲ್ಲೂ ಕೂಡ ಮರಿಲಿಕ್ಕೆ ಸಾಧ್ಯವಿಲ್ಲ. ಇಂಥ ಒಂದು ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ವಿಶ್ವವಿದ್ಯಾಲಯದ ಪ್ರತಿಯೊಬ್ಬರಿಗೂ, ಬರಗೂರು ಸಾರಿಗೂ ಹಾಗೂ ನನ್ನ ಮಾತನ್ನು ಕೇಳಿದ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತೇನೆ.